ನೀವೆಲ್ಲರೂ ಒಂದಾಗ್ಬೇಕು, ಒಗ್ಗಟ್ಟಾಗ್ಬೇಕು. ಜಾತಿ ಮತ ಪಕ್ಷವನ್ನ ಬಿಡಬೇಕು. ನೀವು ಚುನಾವಣೆಯಲ್ಲಿ ಬಂದಾಗ ಮಾತ್ರ ನಿಮ್ ಪಕ್ಷ ಇಟ್ಕೊಳ್ರಿ. ಆದ್ರೆ ಪ್ರತಿಯೊಬ್ಬ ರೈತನು ಕೂಡ ಸಂಘಟಕನಾಗಬೇಕಾಗಿದೆ. ಪ್ರತಿ ಹಳ್ಳಿಗಳಲ್ಲೂ ರೈತ ಸಂಘಗಳನ್ನ ಕಟ್ಟಿ ಬೆಳೆಸಬೇಕಾಗಿದೆ. ಅಂದಾಗ ಮಾತ್ರ ನಿಮಗೆ ನ್ಯಾಯ ಸಿಗಕ್ಕೆ ಸಾಧ್ಯ. ಇಲ್ಲಂದ್ರೆ ಇಲ್ಲೇ ಇಲ್ಲ. ನಾ ಯಾಕೆ ಮಾತು ಹೇಳಕ್ ಬಯಸ್ತೀನಪ್ಪ ಅಂತಂದ್ರೆ, ನಿಮಗೆ ಮೊನ್ನೆ ಬೆಳಗಾವದಲ್ಲಿ ಕೆಲವು ದಿನಗಳಿಂದ ಹೋರಾಟ ನಡೀತೀರಿ ಗುರುಗಳು. ಚಿನ್ನಪ್ಪ ಪೂಜಾರಿ ಅವರು ಮತ್ತು ಶಶಿಕಾಂತ್ ಗುರೂಜಿ ಬಾಲ ಬ್ರಹ್ಮಚಾರಿ ಅವರು ದಿನ ಪ್ರವಚನ ಮಾಡುವುದು, ಅದರ ಮೇಲೆ ಅವರು ಬದುಕು. ಅವರು ಪ್ರತಿ ಹಳ್ಳಿಗೆ ಹೋಗಿ 2 ವರ್ಷ ಸಂಘಟನೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ 2 ವರ್ಷ ಸಂಘಟನೆ ಮಾಡಿದ್ದಾರೆ. ಹಾವೇರಿ ಆ ಕಡೆ ಎಲ್ಲ ಹೋಗಿ 2 ವರ್ಷದವರೆಗೆ ಸಂಘಟನೆ ಮಾಡಿ ರೈತರನ್ನು ಒಗ್ಗೂಡಿಸುವಂತ ಕೆಲಸ ಮಾಡಿದ್ರು. ಅವರು ಒಗ್ಗೂಡಿಸಿ ಹೋರಾಟಕ್ಕೆ ನಿಂತ ಸಂದರ್ಭದಲ್ಲಿ ಇವತ್ತು ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಎಲ್ಲ ರಾಜಕಾರಣಿಗಳ ಶುಗರ್ ಫ್ಯಾಕ್ಟರಿಗಳು. ಅದಕ್ಕೆ ಅವರು ಸವಾಲ್ ಹಾಕ್ತಾರೆ, ನೀವೇನು ಹೋರಾಟ ಮಾಡಕತ್ತಿದ್ರಲ್ಲ, ನೀವು 100 ರೂಪಾಯಿ ಜಾಸ್ತಿ ತಗೊಳ್ರಿ, ನಾವು ನೋಡ್ತೀವಿ ಅಂತಾರೆ. ಯಾವತ್ತು ಸಂಘಟನೆ ಮುಖಾಂತರ ಗುರ್ಲಾಪುರ ಕ್ರಾಸ್ ನಲ್ಲಿ ಹೋರಾಟ ನಡೀತು, ಲಕ್ಷ ಜನ ರೈತರು ಬಂದ್ರು. ಲಕ್ಷ ಜನ ರೈತರು ಬಂದ ಮೇಲೆ ಎಲ್ಲಾ ರಾಜಕಾರಣಿಗಳಿಗೆ ನಡುಕ ಹುಟ್ಟಾಕತ್ತು, ಸರ್ಕಾರ ಕೂಡ ಅಳಗ್ಯಾಡಕತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ಸಿಎಂ ಅವರು ಹೇಳಿದ್ರು, ಇಲ್ಲ ನೀವು 4 ಮಂದಿ, ನೀವೇನ್ 10 ಮಂದಿ ಏನೇನು ರೈತರ ಮುಖಂಡರಿದ್ರಲ್ಲಿ ನೀವು ಬರ್ರಿ, ನಿಮ್ ಸಮಸ್ಯೆ ಬಗೆಹರಿಸ್ತೀವಿ ಅಂದ್ರೆ. ಅದಕ್ಕೆ ಅವ್ರಂದ್ರು, ಪ್ರಭುಗಳು ನಾವು ನೀವಲ್ಲ, ನೀವು ನಮ್ಮ ಸೇವಕರು, ನೀವು ನಾವಿದ್ದ ಸ್ಥಳಕ್ಕೆ ನೀವೇ ಬರಬೇಕು ಅಂತೇಳಿ ಎಲ್ಲ ಮಿನಿಸ್ಟರ್ಗಳನ್ನ ಅಲ್ಲೇ ಕರ್ಸ್ಕೊಂಡ್ ಬಂದು ಅಲ್ಲೇ ರೇಟ್ ಫೈನಲ್ ಮಾಡಿದ್ರು. ಒಂದ್ ವೇಳೆ ಅವ್ರು ಮಾಡದೇ ಇದ್ರೆ ಹೋಗಿದ್ರೆ ನಿಮ್ಗೆ ಯಾರಿಗೂ ಕೂಡ ಇವತ್ತು ಏನ್ 400-500 ರೂಪಾಯಿ ಸಿಕ್ಕದಲ್ಲ, ಇದು ಸಿಗ್ತಿದೆ ಇಲ್ಲ, ಇದು ಇನ್ನೂ ಕಮ್ಮಿ ಇದೆ. ಇವತ್ತು ನೀವು ಪಂಜಾಬ್ಗೆ ಹೋಗ್ರಿ, 4,500 ರೂಪಾಯಿ ಟನ್ ಕಬ್ಬಿನ ರೇಟ್ ಇದೆ. ಅದೇ ಇವತ್ತು ಉತ್ತರ ಪ್ರದೇಶಕ್ಕೆ ಹೋಗ್ರಿ, ಯೋಗಿ ಆದಿತ್ಯನಾಥ್ 3,850 ಮಾಡಿದ್ದಾರೆ. ಗುಜರಾತ್ಗೆ ಹೋಗ್ರಿ 4,000 ಇದೆ. ಇಲ್ಲೇ ಮಹಾರಾಷ್ಟ್ರಕ್ಕೆ ಹೋಗ್ರಿ, ಇಲ್ಲಿ 3,600 3,800 ಇದೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆಪ್ಪ ಅಂದ್ರೆ ಈ 33,000 ಮಾಡಿದ್ದಾರೆ ರಿಕವರಿ ಆಧಾರ ಮೇಲೆ. ಯಾಕೆ ಈ ಮಾತನ್ನು ಹೇಳ್ತೀನಿ? ಆ ಸಂದರ್ಭದಲ್ಲಿ ನನಗೆ ಗುರುಜಿ ಅವರ ಮಾತು ಹೇಳಿದ್ರು, ಇಲ್ಲ ನೀವು ಸ್ವಲ್ಪ ಆಯಾ ತಾಲೂಕುಗಳಲ್ಲಿ ಜವಾಬ್ದಾರಿ ತಗೋಬೇಕು ಅಂತಂದಾಗ ನಾವು ಹೋಗಿ ಹೋರಾಟ ಮಾಡಿದೆವು. ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನನ್ನ ಮೇಲೆ ಸಾಕಷ್ಟು ಜನ ಪ್ರೆಷರ್ ಮಾಡಿದ್ರು. ಬಹಳ ಮಂದಿ ಲೀಡರ್ಗಳು ನನ್ನ ಫೋನ್ ಮಾಡಿದ್ರು. ನಾವೊಂದು ಮಾತು ಹೇಳಿದೆ, ರೈತರ ವಿಷಯದಲ್ಲಿ ಕಾಂಪ್ರಮೈಸ್ ಆಗೋಕೆ ಸಾಧ್ಯನೇ ಇಲ್ಲ, ದಯವಿಟ್ಟು ಅದನ್ನ ಟ್ರೈನು ಮಾಡಕ್ ಹೋಗ್ಬಿಡ್ರಿ ಅಂತ ನಾ ಹೇಳಿದೆ. ಅದಕ್ಕೆ ಇವರು 9 ರಿಕವರಿ ತೋರಿಸಿದ್ರು. 9 ರಿಕವರಿ ಬಾಲಾಜಿ ಶುಗರ್ ಫ್ಯಾಕ್ಟರಿ ಅವರು 9 ರಿಕವರಿ ತೋರಿಸಿ 27,800 ರೂಪಾಯಿ ಕೊಟ್ಟಿದ್ರು ನಿಮಗೆ. ಅದಕ್ಕೆ ನಾವ್ ಹೇಳಿದೇವೆ, ಅದು ನಡೆಯಂಗಿಲ್ಲ. ನಮ್ದು 11 ರಿಕವರಿ ಮೇಲೆ ಬರ್ತದೆ, 11 ರಿಕವರಿ ಮೇಲೆ ಬರ್ತದೆ. ನೀವು ಸರ್ಕಾರ ನಿಗದಿಪಡಿಸಿ ಕೊಡ್ಲೇಬೇಕು ಅಂತಂದಾಗ ಲಾಸ್ಟ್ಗೆ 10,89 ಮಾಡ್ಕೊಂಡ್ಬಂದ್ರೆ ರಿಕವರಿ. ನಾನು ಆದ್ರೂ ಬಿಡ್ಲಿ, ಇನ್ನೂ 34 ರೂಪಾಯಿ ಉಳಿದಿದೆ. ಯಾಕಂತಂದ್ರೆ DC ಅವ್ರು ಹೇಳಿದ್ರು, ಇಲ್ಲ ಒಂದು ರೈತರ ಸಮಿತಿ ಮಾಡ್ರಿ, ನೀವು ದಿನ ಡೈಲಿ ಚೆಕ್ ಮಾಡ್ರಿ, ಒಂದ್ ವೇಳೆ ರಿಕವರಿ ಜಾಸ್ತಿ ಬರ್ತಪ್ಪ ಅಂತಂದ್ರೆ ನಾವು ನಿಮ್ಗೆ ಹೆಚ್ಚಿನ ಹಣ ಕೊಡಿಸುವಂತ ಕೆಲಸ ಮಾಡ್ತೀವಿ ಅಂತಂದ್ರು. ಮುಂದೆ ನಮ್ಮ ರೈತರ ಹತ್ರ ಸಂಘಟನೆ ಇಲ್ಲ. ಹೀಗಾಗಿ ಇವತ್ತು ಪ್ರತಿ ಹಳ್ಳಿಯಲ್ಲಿ ಕೂಡ ರೈತ ಸಂಘಟನೆಗಳನ್ನ ನಾವು ಬೆಳೆಸಬೇಕಾಗಿದೆ. ಇವತ್ತು ಆಲಿಮಟ್ಟಿ ಡ್ಯಾಮ್ 519 524 ಆಗ್ಬೇಕು. ಈಗ ಇವತ್ತು ನಾರಾಯಣಪುರ ಡ್ಯಾಮ್ ನಲ್ಲಿ ಇರೋದು ಎಷ್ಟಪ್ಪ, ಅದ್ರ ಕೆಪಾಸಿಟಿ ಇರೋದು 33 TMC ನೀರು. ಅದರಲ್ಲಿ ಹೂಳು ತುಂಬಿ ಎಷ್ಟು ನಿಂದಿರ್ತದಪ್ಪ ಅಂದ್ರೆ 29 TMC ನೀರು ಅಟ್ಟೆ ಇರ್ತದ. ಅಷ್ಟು ಉಳ್ಕೊಂಡು ಹೂಳು ತುಂಬಿಬಿಟ್ಟದು. ಹಾಗೆ ಹೋದ್ರೆ ನಿಮ್ದು ಸದ್ಯ ಆಲಿಮಟ್ಟಿದಿರೋದು 123 TMC ನೀರು. ಅದರಲ್ಲಿ ಹೂಳು ತುಂಬಿ ಎಷ್ಟು ಇರ್ತದಪ್ಪ ಅಂದ್ರ 105 TMC ಬಂದದ. ಅದಕ್ಕೆ ನಾವು ವಿಚಾರ ಮಾಡ್ಬೇಕಾಗಿದೆ. ನಾವು ಸುಮ್ ಕುಂತ್ರೆ ನಾವೇನ್ ಬದುಕಿರೋರು ಕೂಡ ನಮ್ಮ ಹೊಲಕ್ಕೆ ನೀರ ಬರಂಗಿಲ್ಲ. ನಾವು ಸತ್ ಮೇಲೆ ನಮ್ಮ ಮಕ್ಕಳ ಕಾಲಕ್ಕೆ ಬರ್ತಾವೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಇವತ್ತು ನಾವೆಲ್ಲ ಜಾಗೃತರಾಗಬೇಕಾಗಿದೆ, ಒಂದಾಗಬೇಕಾಗಿದೆ, ಒಗ್ಗಟ್ಟಾಗಬೇಕಾಗಿದೆ. ನೀರಾವರಿಗೋಸ್ಕರ ನಾವು ಹೋರಾಟವನ್ನ ಮಾಡಬೇಕಾಗಿದೆ. ನಮ್ಮ ಕಾಲುವೆಗಳ ಹೈಟ್, ನಮ್ಮ ಏನು ಇವತ್ತು ಡ್ಯಾಮಿನ ಹೈಟ್ 519 524.256 ಏರಿದಾಗ ಮಾತ್ರ ನಿಮಗೆ ನೀರು ಬರ್ತದೆ, ಇಲ್ಲಂದ್ರೆ ಇಲ್ಲ. ಅದಕ್ಕೆ ಅವ್ರ ಅಧಿಕಾರಿಗಳು ಹೇಳ್ತಾರೆ, ನಿಮ್ಗೆ ಅಲಾಟ್ಮೆಂಟ್ ಇಲ್ಲ, ನೀರು ನಾವು ಕೊಡಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಸರ್ಕಾರ ಒಂದು ಆದೇಶವನ್ನು ಮಾಡಿದರೆ ಎಲ್ಲಾ ಕೆರೆಗಳಿಗೆ ನೀರು ತುಂಬಬೇಕು. ಯಾಕಂದ್ರೆ ಅಲ್ಲಿ ಕುಡಿಯುವ ನೀರಿಂದ ದನಕರಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ಏನೋ ಕೆರೆ ಅವಲಂಬಿಸಿ ಇವತ್ತು ಇಲ್ಲಿ ಸುತ್ತಮುತ್ತ ಇಟ್ಟು ಹಚ್ಚ ಕಾಣಾಕತ್ತಿದೆ ಅಷ್ಟೇ. ಅದಕ್ಕೆ ಈಗಾಗಲೇ ಕೆರೆಗಳು ಬತ್ತಿ ಹೋಗಿದೆ, ಯಾರು ಕೂಡ ನೀರು ತುಂಬಿಸಿಲ್ಲ. ಯಾವ ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಕಾಳಜಿನೇ ಇಲ್ಲ. ಅದಕ್ಕೆ ಇವತ್ತು ನೀವೆಲ್ಲ ಒಗ್ಗಟ್ಟಾಗ್ಬೇಕು, ಒಂದಾಗ್ಬೇಕು. ಮುಂದಿನ ದಿನಮಾನಗಳಲ್ಲಿ ಈ ಡ್ಯಾಮಿನ ಹೋರಾಟಕ್ಕಾಗಿ ಬೃಹತ್ ಹೋರಾಟ ನಡೀತಾ ಇದೆ. ಅದಕ್ಕೆ ಇವತ್ತು ಈ ಜಿಲ್ಲೆಯ
ಜವಾಬ್ದಾರಿಯನ್ನ ನಮಗೆ ಕೊಟ್ಟಿದ್ದಾರೆ. ಪ್ರತಿ ಹಳ್ಳಿಗೆ ಬರ್ತೇವೆ, ಪ್ರತಿ ಮನೆಗೆ ಬರ್ತೇವೆ, ಪ್ರತಿಯೊಬ್ಬ ರೈತನಿಗೆ ಒಂದು ಟಾವೆಲ್ ಅನ್ನು ಕೊಟ್ಟು ಅವನ ಕಾಲ್ ಮುಗಿದು ಈ ಟಾವೆಲ್ ನಿನ್ನ ಜಗಲಿ ಮೇಲೆ ಇರಬೇಕು, ರೈತರಿಗೆ ಸಮಸ್ಯೆ ಬಂದಾಗ ಅದನ್ನ ಹಾಕೊಂಡು ಹೋರಾಟಕ್ಕೆ ಬರಬೇಕು ಅನ್ನೋ ಒಂದು ಸಂದೇಶವನ್ನು ಕೊಡೋದ್ರ ಮುಖಾಂತರ ಮುಂದಿನ ದಿನಮಾನಗಳಲ್ಲಿ 8 ಜಿಲ್ಲೆಯ ರೈತರು ಸೇರಿ ಬೃಹತ್ತಾದಂತ ಹೋರಾಟವನ್ನ ರೈತ ಸಂಘದ ವತಿಯಿಂದ ಇವತ್ತು ಶಶಿಕಾಂತ್ ಗುರುಜಿಯವರು ಮತ್ತು ಚಿನ್ನಪ್ಪ ಪೂಜೆಯವರು ಹೊತ್ಕೊಂಡಿದ್ದಾರೆ. ಆ ಜವಾಬ್ದಾರಿಯನ್ನ ನಮಗ್ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ನಾನು ಹೇಳೋದಿಷ್ಟೇ, ನೀವು ಚುನಾವಣೆ ಬಂದಾಗ ಯಾವುದೇ ಪಕ್ಷದಲ್ಲಿ ಇರಿ, ಆದರೆ ರೈತರ ಸಮಸ್ಯೆ ಬಂದಾಗ ನೀವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡ್ಬೇಕು ಅನ್ನುವಂತ ಮಾತನ್ನ ಹೇಳಕ್ ಬಯಸ್ತಾ ಇದ್ದೇನೆ. ನಾನು ಇನ್ನೊಂದು ಮಾತು ಹೇಳ್ತೇನೆ, ನಮ್ಮ ರೈತರಿಗೆ ಬರೀ ಕಬ್ಬು ಬೆಳೆದು ಗೊತ್ತಿದೆ, ಆದ್ರೆ ಆ ಕಬ್ಬಿನಿಂದ ಸರ್ಕಾರಕ್ಕೆ ಎಷ್ಟು ಆದಾಯ ಬರ್ತದೆ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಉಳ್ಕದ ಹತ್ತಿ ಮಾಡಿದ್ರೆ, ತೊಗರಿ ಮಾಡಿದ್ರೆ ಆ ಖರ್ಚು ವೆಚ್ಚಕ್ಕೆ ಅಲ್ಲೇ ಸರಿ ಆಯ್ತು. ಆದ್ರೆ ರೈತನಿಗೆ ಏನಾದ್ರೂ ಒಂದು 10 ರೂಪಾಯಿ ಉಳಿತದಪ್ಪ ಅಂದ್ರೆ ಅದು ಕಬ್ಬಿನಿಂದ ಮಾತ್ರ. ರೈತ ಕಬ್ಬಿನ ಮೇಲೆ ಆಸೆ ಇಟ್ಕೊಂಡು ಕುಂತಿರ್ತಾನೆ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಕರ್ನಾಟಕ ರಾಜ್ಯ ದೇಶದಲ್ಲಿ 3ನೇ ಸ್ಥಾನದಲ್ಲಿದೆ ಕಬ್ಬು ಬೆಳೆಯುವುದರಲ್ಲಿ. ಒಟ್ಟು ನಾವು ಈ ವರ್ಷ ಏನಪ್ಪ 2025-26ನೇ ಸಾಲಿಗೆ ನಾವು ಒಟ್ಟು 6 ಕೋಟಿ ಟನ್ ಕಬ್ಬನ್ನು ನಾವು ಬೆಳೆದಿದ್ದೇವೆ. ಇದು ಸರ್ಕಾರದ ಅಂಕಿ ಅಂಶ. ಇದು 6 ಕೋಟಿ ಟನ್ ಅನ್ನು ನಾವು 6 ಕೋಟಿ ಟನ್ ಅನ್ನು ಕಬ್ಬು ಬೆಳೆದಿದ್ದೇವೆ. ಮೊನ್ನೆ ನಿಮ್ಗೇನು ಪ್ರೋತ್ಸಾಹ ಧನ ಅಂತ ಕೊಟ್ಟಿರಲ್ಲ, ಎಷ್ಟು ಕೊಟ್ಟಿದ್ದಾರೆ? 50 ರೂಪಾಯಿ ಕೊಟ್ಟಿದ್ದಾರೆ. ಆದ್ರೆ ಸರ್ಕಾರಕ್ಕೆ ಬರುವ ಆದಾಯ ಎಷ್ಟು? ನೀವೆಲ್ಲ ಏನಂದ್ರೆ ಸ್ಪಿರಿಟ್ ಅಂತಿದಿರಲ್ಲ, ತಾರು, ಆ ಸ್ಪಿರಿಟ್ ನಿಂದ ಈ ವರ್ಷ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಆದಾಯ ಬಂದಿದೆ ಅಂದ್ರೆ 47,000 ಕೋಟಿ ರೂಪಾಯಿ ಆದಾಯ ಬಂದಿದೆ. ಅದು ಯಾರಿಂದ ಅಂದ್ರೆ ಅದು ಕಬ್ಬು ಬೆಳೆಯುವ ರೈತರಿಂದ, ಅದರಿಂದ ತಯಾರಿಸಿದ ಸ್ಪಿರಿಟ್ ನಿಂದ. ನಮಗಿದನ್ನ ನಾವು ತಿಳ್ಕೋಬೇಕು. ಯಾಕಂದ್ರೆ ನಾವು ಅನೇಕ ಜನ ಯುವಕರು ನಾವ್ ಏನ್ ಮಾಡ್ತೇವಪ್ಪ, ಚಂದಕ ಮೊಬೈಲ್ ನಲ್ಲಿ ಯಾವ್ದ ರೀಲ್ಸ್ ನಲ್ಲಿ ಯಾವ್ದ ಪಿಕ್ಚರ್ ನಲ್ಲಿ ಬಿಜಿ ಇರ್ತೀವಿ. ಅದನ್ನ ಬಿಟ್ಟು ಸ್ವಲ್ಪ ಅಧ್ಯಯನ ಮಾಡ್ಬೇಕು, ಎಷ್ಟು ಬರ್ತಾ ಇದೆ ಸರ್ಕಾರಕ್ಕೆ ಅಂತ. ಅಷ್ಟೇ ಅಲ್ಲ, ಈ ಸ್ಪಿರಿಟ್ ನಿಂದನೇ ಇಥನಾಲ್ ರೆಡಿ ಆಗುತ್ತೆ. ಈ ಇಥನಾಲ್ ಕರ್ನಾಟಕದ ಕಬ್ಬಿನಿಂದ 270 ಕೋಟಿ ಲೀಟರ್ ಇಥನಾಲ್ ಇವತ್ತು ಉತ್ಪತ್ತಿ ಆಗಿದೆ. ಅದರಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಏನಪ್ಪಾ ಅಂತಂದ್ರೆ, ಈ ಪೆಟ್ರೋಲ್ ನಲ್ಲಿ ಇಥನಾಲ್ ಅನ್ನ ಬ್ಯಾಂಡಿಂಗ್ ಮಾಡ್ತಾರೆ, ಅಂದ್ರೆ ಮಿಕ್ಸ್ ಮಾಡ್ತಾರೆ. ಎಷ್ಟು ಪರ್ಸೆಂಟೇಜ್ ಇದೆ ಅಂತಂದ್ರೆ 20% ಇಥನಾಲ್ ಇವತ್ತು ನಿಮ್ ಪೆಟ್ರೋಲ್ ನಲ್ಲಿ ಮಿಕ್ಸ್ ಆಗಿರ್ತದೆ. ಇದರಿಂದ ಇವತ್ತು ಸರ್ಕಾರ ಪರ್ಚೇಸ್ ಮಾಡೋದು, ಶುಗರ್ ಫ್ಯಾಕ್ಟರಿಯಿಂದ ಪರ್ಚೇಸ್ ಮಾಡೋದ್ರಂದ್ರೆ 60 ರೂಪಾಯಿ 65 ರೂಪಾಯಿ 1 ಲೀಟರ್ ಅವ್ರು ಪರ್ಚೇಸ್ ಮಾಡ್ತಾರೆ. ಒಟ್ಟಾಗಿ ಇವತ್ತು ನಿಮ್ ಪೆಟ್ರೋಲ್ ರೇಟ್ ಎಷ್ಟಿದೆ? ಈಗ 100 ರೂಪಾಯಿ ಮೇಲೆ ಚಿಲ್ಲರೆ ಇರ್ಬೋದು. ಅಂದ್ರೆ ಅದಕ್ಕೆ ಸುಮಾರು 40 ರೂಪಾಯಿಗಿಂತ ಹೆಚ್ಚು ಆದಾಯ 1 ಲೀಟರ್ ಇಂದ ಸರ್ಕಾರಕ್ಕೆ ಬರುತ್ತೆ. ಒಟ್ಟು ಎಲ್ಲ ಸೇರಿ ಶುಗರ್ ಸೆಸ್ ಎಲ್ಲ ಸೇರಿಸಿ ಬರೀ ಇವತ್ತು ಇಥನಾಲ್ನಿಂದನೇ 20,000 ಕೋಟಿ ರೂಪಾಯಿ ಆದಾಯ ಸರ್ಕಾರಕ್ಕೆ ಬರ್ತಾ ಇದೆ. ಒಟ್ಟು ಕಬ್ಬಿನಿಂದ ಕರ್ನಾಟಕದಿಂದನೇ 70,000 ಕೋಟಿ ರೂಪಾಯಿ ಆದಾಯ ಇವತ್ತು ಪ್ರತಿ ವರ್ಷ ಸರ್ಕಾರಕ್ಕೆ ಬರ್ತಾ ಇದೆ. ಅದಕ್ಕೆ ನೀವು ವಿಚಾರ ಮಾಡ್ರಿ, ನಿಮಗ್ ಕೊಟ್ಟದ 50 ರೂಪಾಯಿ ಆದ್ರೆ 50 × 6 ಕೋಟಿ ಟನ್ ಇಂಟು ಮಾಡಿದ್ರೆ ಬರೀ ಕೇವಲ 300 ಕೋಟಿ ರೂಪಾಯಿ ಬಿಡಿ ಕಾಸು ಕೊಟ್ಟಿದ್ದಾರೆ ನಿಮ್ಗಷ್ಟೇ. ಅದಕ್ಕೆ ಇವತ್ತು ನಾವೆಲ್ಲ ಹೋರಾಟ ಮಾಡ್ಬೇಕು. ನಾವೆಲ್ಲ ಹೋರಾಟ ಮಾಡ್ಬೇಕಾಗಿದೆ. 1 ಟನ್ನಿಗೆ 1,000 ರೂಪಾಯಿ ಕೊಟ್ರೆ ಅದೇ 6,000 ಕೋಟಿ ಆಗುತ್ತೆ, ಅಷ್ಟೇ, ಹೆಚ್ಚಿಗೆ ಆಗಲ್ಲ. ಅದ್ರ ಮೇಲೆ ಸರ್ಕಾರ ಮೇಲೆ ಒತ್ತಡ ಹಾಕ್ಬೇಕು. ಅದಕ್ಕೇನೆ ಮೊನ್ನೆ ರಾಜ್ಯ ರೈತ ಸಂಘ ಕೇಂದ್ರ ಸರ್ಕಾರಕ್ಕೂ ಕೂಡ ಏನಪ್ಪಾ ರೇಟ್ ಅನ್ನ ಜಂಪ್ ಮಾಡ್ಬೇಕು, FRP ದರ ಜಾಸ್ತಿ ಮಾಡ್ಬೇಕಂದ್ರೆ ಅವ್ರು ಏನ್ ಮಾಡಿದ್ರೆ 0.1 10% ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ನಾವೇ ಮೊನ್ನೆ ಸಚಿವರು ಒಂದು ಮಾತು ಹೇಳಿದ್ರು, ಇಲ್ಲ ರೈತರಿಗೆ 365 ರೂಪಾಯಿ 1 ಟನ್ನಿಗೆ ಬರುತ್ತೆ ಅಂತ ಹೇಳಿದ್ರು. ಅದು ಬರಂಗಿಲ್ಲ, ಅದು ಬರದೇ ಒಂದು 10 ರೂಪಾಯಿ ಬರ್ತದೆ ಅಷ್ಟೇ. ಅದಕ್ಕೆ ನೀವು FRP ಮೇಲೆ ಕೊಡ್ತಿರೋ ರೈತರಿಗೆ ಕೊಡ್ತಿರೋ ಅದನ್ನ ಕ್ಲಿಯರ್ ಮಾಡ್ರಿ ಅಂತ ನಾವು ಹೇಳಿದ್ವಿ. ಅದಕ್ಕೆ ನೀವೆಲ್ಲ ರೈತರು ಒಂದಾಗ್ರಿ, ಒಗ್ಗಟ್ಟಾಗ್ರಿ. ಈಗಾಗಲೇ ನಿಮ್ ಕೆರೆ ಬತ್ತಿದೆ. ನಾಳೆ ಇವತ್ತು ಏನಪ್ಪಾ ಅಂತಂದ್ರೆ ಅಲ್ಲಿ ಮಟ್ಟಿಗೆ ಎಲ್ಲ ರೈತರ ಜೊತೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಯಾಕಂದ್ರೆ ಕ್ಯಾನಲ್ಗಳು ಈಗಾಗಲೇ ಕೆರೆಗಳೆಲ್ಲ ಬತ್ತಿದೆ, ನೀರು ತುಂಬಿಸ್ಬೇಕು. ಇನ್ನ 8 ದಿನದೊಳಗ ನೀರು ಬರ್ಲಿಲ್ಲ ಅಂತಂದ್ರೆ ಕಬ್ಬು ಹಾಳಾಗಿ ಹೋಗ್ಬಿಡ್ತದೆ. ಈಗಾಗಲೇ ಹೊಕ್ರಾಣಿ ಇಲ್ಲೆಲ್ಲ ಕಬ್ಬು ಹಾಳಾಗಿ ಹೋಗ್ಬಿಟ್ಟಿದೆ, ಏನೂ ಉಳಿದಿಲ್ಲ. ಇನ್ನು ಮುಂದೆ ಅದೇ ಪರಿಸ್ಥಿತಿ ಇಲ್ಲಿನೂ ಬರ್ತದೆ. ಅದಕ್ಕೆ ನಾನು ಹೇಳೋದಿಷ್ಟೇ, ರೈತರು ನೀವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ 100 ಜನ ರೈತರು ನಾಳೆ ನೀವು ಬರಬೇಕು. 9 ಗಂಟೆಗೆ ನೀವು APMC ಹತ್ರ ಬಂದ್ರೆ ಅಂದ್ರೆ ಎಲ್ಲ ಹಳ್ಳಿಯ ರೈತರು ಬರ್ತಾ ಇದ್ದಾರೆ. ಹೊಕ್ರಾಣಿ ಆ ಭಾಗದ 8 ಹಳ್ಳಿಯ ರೈತರು ಬರ್ತಾ ಇದ್ದಾರೆ. ನಾವು ನೀವು ಸೇರಿ ಇವತ್ತು KB ಜನ ಆಫೀಸಿಗೆ ಹೋಗ್ಬೇಕಾಗಿದೆ. ಅವ್ರು ಹೇಳ್ತಾ ಇದಾರೆ, ಇಷ್ಟು ದಿನ ನೀರು ಇಲ್ರಿ, ಮುಗಿದದ ಅವಧಿ ಅಂತ ಹೇಳ್ತಿದ್ರು. ಬರಾಬರಿ ಕಮ್ಮು ಮುರಿದು 1 ತಿಂಗಳಾಯ್ತು. ಮೊನ್ನೆ ಯಾವಾಗ ರಾಜ್ಯ ರೈತ ಸಂಘ ಆಗ್ರಹ ಮಾಡಿದಾಗ ಈಗ ಹೋಗಿ ಏನ್ ಮಾಡ್ತಾರ ಅಂತಂದ್ರೆ ಕಾಂಕ್ರೀಟ್ ಹಾಕಿ ಈಗ ಏನ್ ಮಾಡಕತ್ತಾರಪ್ಪ ಅಂದ್ರಲ್ಲ ಆ ಕಂಬನ ಈಗ ಜೋಡಿಸ್ಕೊತ್ ಕುಂತಿದ್ದಾರೆ. ಅದಕ್ಕೆ ಯಾಕೆ ಹಿಂಗಾಗಿದೆ ಅಂತಂದ್ರೆ ನಮ್ಮ ಹತ್ರ ಸಂಘಟನೆ ಇಲ್ಲಾರ್ಕ ಹಿಂಗಾಗಿದೆ. ಅದಕ್ಕೆ ನಾವು ನೀವು ಎಲ್ಲರೂ ಹೋಗಿ ಆಗ್ರಹ ಮಾಡಿ ಇನ್ನು 2-3 ದಿನದಲ್ಲಿನೇ ನೀರನ್ನ ಬಿಡಬೇಕು, ಎಲ್ಲ ಕೆರೆಗಳು ತುಂಬುವವರೆಗೆ ನೀರನ್ನು ಬಂದ್ ಮಾಡಂಗಿಲ್ಲ ಅನ್ನುವಂತ ಆಗ್ರಹವನ್ನ ನಾವು ನೀವು ಎಲ್ಲರೂ ಸೇರಿ ಮಾಡಿದ್ರೆ ಮಾತ್ರ ನಮ್ಮ ಹೊಲಗಳಲ್ಲಿ ನೀರು ಬರ್ತದೆ, ನಾವು ಬದುಕ್ತೀವಿ ಅನ್ನುವಂತ ಮಾತನ್ನ ನಾನು ಹೇಳಕ್ ಬಯಸ್ತಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಒಗ್ಗಟ್ಟಿಗೆ ಒಂದಾಗಿ ಬರ್ರಿ. ಮುಂದಿನ ದಿನಗಳಲ್ಲಿ ನಾವು ಪ್ರತಿ ಮನೆಗೆ ಬರ್ತೇವೆ. ಪ್ರತಿಯೊಬ್ಬ ಹಿರಿಯರಿಗೆ ಕೈ ಮುಗಿದು ಕಾಲು ಹಿಡ್ಕೊಂಡು
ನಿಮಗೊಂದು ಹಸಿರು ಟಾವೆಲ್ ಅನ್ನ ಕೊಡ್ತೇವೆ. ಆ ಹಸಿರು ಟಾವೆಲ್ ಯಾವತ್ತೂ ಕೂಡ ನಮ್ಮ ಜಗಲಿ ಮೇಲೆ ಗೂಟಕ್ಕಿರ್ಬೇಕು. ಯಾವತ್ತು ನಮಗೆ ಪ್ರಾಬ್ಲಮ್ ಅಂದಾಗ ಆ ಟಾವೆಲ್ ನಮಗೆ ಕೊಳ್ಳಿಗೆ ಬರ್ಬೇಕು. ಅಂದಾಗ ಮಾತ್ರ ನಮಗೆ ಸಾಮಾಜಿಕ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ನಾನು ಒಂದು ಮಾತನ್ನ ಹೇಳಕ್ ಬಯಸ್ತೇನೆ. ಚುನಾವಣೆ 2 ತಿಂಗಳು ಇರುವವರೆಗೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಆಗ್ರಹ ಮಾಡ್ಬೇಕು. ಎಷ್ಟಪ್ಪ, ಪ್ರತಿ ತಾಲೂಕಿನಲ್ಲಿ ಪ್ರತಿ ಕ್ಷೇತ್ರದಲ್ಲಿ 30,000 ಜನ ರೈತರು ಆಯಾ ಕ್ಷೇತ್ರದಲ್ಲಿ ಆಯಾ ತಹಸೀಲ್ದಾರ್ ಕಚೇರಿ ಮುಂದೆ ಇತ್ತು ಕೂಗಿದ್ರಿ ಅಂತಂದ್ರೆ ನಿಮ್ಮ ಸಾಲ ಮನ್ನಾ ಆಗ್ಲೇಬೇಕು ಅಂತ ನೀವು ಕೂಗಿದ್ರೆ ಸರ್ಕಾರ ಅಳಿಗಾಡಿ ಹೋಗ್ತದೆ. ಇಲ್ಲಂದ್ರೆ ರೈತರ ವಿರುದ್ಧ ಹಾಕೊಂಡ್ರೆ ಮುಂದೆ ನಾವು ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿ ನಿಮ್ಮ ಸಾಲವನ್ನು ಮನ್ನಾ ಮಾಡ್ತಾರೆ. ಆದ್ರೆ ನೀವು ಯಾರು ಕೂಡ ಪ್ರಯತ್ನ ಮಾಡ್ತಾ ಇಲ್ಲ. ಇದನ್ನೆಲ್ಲ ನಾವು ಮಾಡ್ಬೇಕು. ನಮಗೆ ಏನ್ ಬೇಕಲ್ಲ ನಾವು ಹೋರಾಟ ಮಾಡಿ. ಯಾಕಂದ್ರೆ ನೀವು 80% ವೋಟರ್ಸ್ ಇದೀರಿ. ಈಗೆಲ್ಲ ಯಾಕೆ ಗ್ಯಾರಂಟಿ ಯಾಕೆ ಕೊಡ್ತಾರೆ ಅಂದ್ರೆ ಅಧಿಕಾರಕ್ಕೆ ಬರ್ಬೇಕಂತ ಕೊಡ್ತಾ ಇದಾರೆ. ಹಂಗ ನೀವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಕೂಗಿದ್ರಪ್ಪ ಅಂತಂದ್ರೆ ನಿಮ್ಮ ಬೇಡಿಕೆಯನ್ನು ಸರ್ಕಾರ ಈಡೇರಿಸಿದೆ ಅನ್ನೋಂತ ಮಾತನ್ನು ಹೇಳ್ತಾ ಈ ವೇದಿಕೆ ಮೇಲೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆಲ್ಲರೂ ಕೂಡ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಜೈ.